ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಸೊ ಎಲ್ಲ ಒಟ್ಟಿಗೆ ಬರಲಿ, ಸೊ ನಿಮಗೆ ಒಂದೇ ಸರಿ ತೋರಿಸೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಒಂದೊಂದೇ ತೋರಿಸೋದು ಬೇಡ ಎಲ್ಲ ವ್ಲಾಗಲ್ಲಿ, ಅದನ್ನೇ ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಬಂದಿದೆ ಇವಾಗ ಪ್ರಾಡಕ್ಟ್ಸು. ಸೊ ನಿಮ್ಮ ಮುಂದೆನೇ ಎಲ್ಲ ತೋರಿಸ್ತೀನಿ ಏನೇನು ಆರ್ಡರ್ ಮಾಡಿದ್ದೀನಿ. ಸೊ ಸ್ವಲ್ಪ ಆನ್ಲೈನಲ್ಲಿ ಕೂಡ ಮಾಡಿದ್ದೆ, ಸ್ವಲ್ಪ ಸ್ಟೋರಲ್ಲಿ ಕೂಡ ಬೈ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ. ನೋಡಿ, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿ ಸ್ವಲ್ಪ ಸ್ಟೋರಲ್ಲಿ ಕೂಡ ಬೈ ಮಾಡಿದ್ದೀನಿ. ಸ್ವಲ್ಪ ಕೆಳಗೆ ಬಿದ್ದೋಗಿದೆ. ಸೊ ತೋರಿಸ್ತೀನಿ ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ. ಸೊ ಫಸ್ಟು ನಾನು ಸ್ಟೈಲ್ ಯೂನಿಯನಲ್ಲಿ ಪಿಂಪಲ್ ಪ್ಯಾಚ್ ತೊಗೊಂಡಿದ್ದೀನಿ. ಸೊ ಇದು ನನಗೆ ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಪಿಂಪಲ್ ಆಗಿಬಿಟ್ಟಿತ್ತು. ಸೊ ಇದು ತುಂಬ ವರ್ಕ್ ಆಯಿತು ನನಗೆ, ಅಂದರೆ ಆ್ಯಕ್ಟಿವ್ ಪಿಂಪಲ್ಗೆ ಇದು ಯೂಸ್ ಆಗುತ್ತೆ. ನಿಮ್ಗೇನಾದರೂ ಫಂಕ್ಷನ್ ಇತ್ತು, ಎಲ್ಲಾದರೂ ಹೋಗಬೇಕಂದ್ರೆ ಪಿಂಪಲ್ ಆ್ಯಕ್ಟಿವ್ ಪಿಂಪಲ್ ಇದ್ದರೆ ಒಂಥರ ಅನಿಸುತ್ತಲ್ವ ಫೇಸ್ ಎಲ್ಲ, ಅದಕ್ಕೋಸ್ಕರ ನನಗೂ ಆಗಿರೋದ್ರಿಂದ ನಾನು ತೊಗೊಂಡು ನೋಡಿ ಇಲ್ಲಿ ಹಾಕ್ಕೊಂಡಿದ್ದೆ. ಬಟ್ ಏನಂದರೆ ಪಿಂಪಲ್ ಹೋಗುತ್ತೆ, ಬಟ್ ಮಾರ್ಕ್ ಸ್ವಲ್ಪ ಹೋಗೋದು ತುಂಬ ಲೇಟ್ ಆಗುತ್ತೆ ಅಷ್ಟೇ. ಸೊ ಇದು ತುಂಬಾ ಯೂಸ್ಫುಲ್ ಇದೆ. ಇದು ಪ್ರೈಸ್ ಬಂದು 99 ಅಷ್ಟೇ. ಇದು ಸ್ಟೈಲ್ ಯೂನಿಯನಲ್ಲಿ ಬೈ ಮಾಡಿದ್ದು. ಮತ್ತು ಇದೊಂದು ವೆಟ್ ವೈಪ್ಸ್ ತೊಗೊಂಡೆ, ಇದು ಕೂಡ ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು. ಇದು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಪಿಂಪಲ್ ಪ್ಯಾಚು ತೋರಿಸ್ತೀನಿ ರೀ, ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಇದು ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ನೋಡಿ, ಈ ಥರ ಇರುತ್ತೆ. ಫುಲ್ ಪ್ಯಾಚ್ ಸ್ಟಿಕ್ಕರ್ ಟೈಪ್ ಇರುತ್ತೆ. ನಿಮ್ಮ ಪಿಂಪಲ್ ಸೈಜ್ ನೋಡಿಕೊಂಡು ಅದು ಹಾಕ್ಕೊಳ್ಬೋದು. ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹಾಕ್ಕೊಂಡು ನೈಟ್ ಮಲ್ಕೊಳ್ಳೋದು. ಸೊ ಬೆಳಗ್ಗೆ ಎದ್ದು ಅದು ಪೀಲ್ ಮಾಡ್ಕೊಳ್ಬೇಕು. ಇದು ಸ್ಟಿಕ್ಕರ್ ಥರ ಇರುತ್ತೆ ಅಷ್ಟೇ. ಮತ್ತು ಇದೊಂದು ತೊಗೊಂಡಿದ್ದೀನಿ, ಡಾಕ್ಟರ್ ಶೇಡ್ಸದು ಸನ್ಸ್ಕ್ರೀನು. ನಾನು ಇದೇ ಯೂಸ್ ಮಾಡೋದು. ಮತ್ತು ಇನ್ನೊಂದು ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತೀನಿ. ನಾನು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇದು ಬೈ 1 get 1 ಫ್ರೀ ಇತ್ತು. ಎಲ್ಲ ಇಯರ್ ಎಂಡ್ ಸೇಲಲ್ಲಿ ತೊಗೊಂಡಿದ್ದು ನಾನು. ಸೊ ಸ್ವಲ್ಪ ಐಟಮ್ಸ್ ಎಲ್ಲ ಇವಾಗ ತೊಗೊಂಡೆ, ಮತ್ತು ಸ್ವಲ್ಪ ಇಯರ್ ಎಂಡ್ ಸೇಲಲ್ಲಿ ತೊಗೊಂಡಿದ್ದೀನಿ. ಸೊ ಎಲ್ಲ ಐಟಮ್ಸ್ ಬಂದಮೇಲೆ ಒಟ್ಟಿಗೆ ವೀಡಿಯೋ ಮಾಡೋಣ ಅಂತ ಇವಾಗ ಮಾಡ್ತಿರೋದು. ಸೊ ಇದು ಒಂದು ತೊಗೊಂಡಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಸನ್ಸ್ಕ್ರೀನು ಹಾಕ್ಕೊಳ್ಳೇಬೇಕು. ನಿಮ್ಮ ಮನೆಯಲ್ಲೇ ಇದ್ದರೂ ಕೂಡ ಅಷ್ಟೇ, ಮತ್ತು ಹೊರಗಡೆ ಹೋದರೂ ಕೂಡ ಅಷ್ಟೇ ಹಾಕ್ಕೊಳ್ಳೇಬೇಕು. ಸೊ ಅದಕ್ಕೆ ಸನ್ಸ್ಕ್ರೀನು ಯಾವಾಗಲೂ ಇರಲೇಬೇಕು ನಿಮ್ಮ ಹತ್ರ. ಸೊ ಇದು ಒಂದು ತೊಗೊಂಡೆ, ಅಂದರೆ 2 ಬಾಕ್ಸ್ ಬೈ 1 get 1 ಇತ್ತು ಆಫರು. 1 ಬಾಕ್ಸ್ ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ಇದನ್ನೂ ಓಪನ್ ಮಾಡಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ. ಇದು ತುಂಬಾ ಟ್ರೆಂಡಿಂಗಲ್ಲಿದೆ ಇವಾಗ ಇನ್ಸ್ಟಾದಲ್ಲೆಲ್ಲ. ನಿಕೋನಿ ಸ್ಕಿನ್ ಪಾಲಿಶ್, ಇದು ಟ್ಯಾನ್ ಹೋಗುತ್ತೆ ಅಂತ ಇತ್ತು. ಸೊ ಇದು ಬಂದು ನನಗಲ್ಲ, ಆರವ್ ತೊಗೊಂಡಿರೋದು ಬೇಕು ಅಂತ ಅವ್ರು ಆರ್ಡರ್ ಮಾಡಿ. ಫುಲ್ಲು ನೋಡ್ತಿರ್ಬೋದು ತುಂಬಾ ಟ್ಯಾನ್ ಆಗಿದೆ ಅವನಿಗೆ. ಸೊ ನಾನು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಲ್ಲ. ನನ್ನ ಸ್ಕಿನ್ ಮೇಲೆ ತುಂಬ ಟ್ಯಾನ್ ಆಗಿದೆ, ತುಂಬ ಬಿಸಿಲಲ್ಲಿ ಎಲ್ಲ ಹೋಗ್ಬಿಟ್ಟು ತುಂಬ ಫೇರ್ ಇದ್ದರು ಅವರು. ಇವಾಗ ತುಂಬ ಟ್ಯಾನ್. ಸೊ ಇದು ಯೂಸ್ ಮಾಡಬೇಕಾದ್ರೆ ನೋಡೋಣ ಇದು ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಇವಾಗ ಇನ್ನೂ ಯೂಸ್ ಮಾಡಿಲ್ಲ, ಸೊ ಯೂಸ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇದೊಂದು ತೊಗೊಂಡಿದ್ದು ಕಾಸ್ಟ್ ಬಂದ್ಬಿಟ್ಟು ಜಾಸ್ತಿ ಇದೆ, 1.4 ಇದೆ. ನೋಡೋಣ ಹೇಗೆ ವರ್ಕ್ ಆಗುತ್ತೆ, ಚೆಕ್ ಮಾಡೋಣ. ಸನ್ಸ್ಕ್ರೀನ್ ಲೋಷನ್ ಅಂತ ತೊಗೊಂಡಿದ್ದೀನಿ, ಸನ್ಸ್ಕೂಪ್ ಅವ್ರದ್ದು. ಸೊ ಇದು ಕೂಡ ಅಷ್ಟೇ ಬೈ 1 get 1 ಇತ್ತು. ಸೊ ಇದು ತೊಗೊಂಡು ಇಟ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಎಲ್ಲ ಐಟಮ್ಸ್ ಪ್ರಾಡಕ್ಟ್ಸ್ ಆಲ್ರೆಡಿ ಇದೆ. ಸೊ ಆದರೂ ನನಗೆ ಆಫರ್ ಇದ್ದಿರೋದ್ರಿಂದ ನಾನು ಆಫರ್ ಇರಬೇಕಾದ್ರೆ ಎಲ್ಲ ತೊಗೊಂಡ್ಬಿಡ್ತೀನಿ. ಸೊ ನಾನು ಇದು ಒಂದು ತೊಗೊಂಡೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಬೇರೆ ಬ್ರ್ಯಾಂಡು. ಸೊ ಅದು ಆಫರಲ್ಲಿ ಇರಲಿಲ್ಲ, ಅದಕ್ಕೆ ಇದೇ ತೊಗೊಂಡೆ. ಇದು ಐಫನ್ ಅವ್ರದ್ದು ಸೀರಮ್ ಒಂದು ಆರ್ಡರ್ ಮಾಡಿದ್ದೆ. ಇದು ಇವತ್ತು ಬಂತು. ಇಷ್ಟೇ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿರೋದು ನಾನು. ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ, ಕಂಪ್ಲೀಟ್ ವಿಡಿಯೋ ಮಾಡೋಣ ಅಂತ. ಬನ್ನಿ ಇದು ಓಪನ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದು ಐಫನ್ ಡಬಲ್ ಶಾಟ್ ರೇಡಿಯನ್ಸ್ ಲಿಫ್ಟ್
ಸೆರಮ್ ಇದು. ನಾನು ಯೂಶ್ವಲಿ ಸೆರಮ್ ಯೂಸ್ ಮಾಡೋದಿಲ್ಲ, ಸೆರಮ್ ಆಗಲಿ ಮತ್ತು ಟೋನರ್ ಆಗಲಿ ಯಾವುದೂ ಯೂಸ್ ಮಾಡೋದಿಲ್ಲ. ಸೊ ಇದು ಆರ್ಡರ್ ಮಾಡಲಾ ಬೇಡವಾ ಯೂಸ್ ಮಾಡಲಾ ಬೇಡವಾ ಅಂತ ಆರ್ಡರ್ ಮಾಡಿರೋದು. ಸೊ ಹೇಗೂ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ನಾನು ನೋಡೋಣ ಯೂಸ್ ಮಾಡೋಣ ಅಂತ. ನಾನು ಸ್ಯಾಂಡ್ವಿಚ್ ಮೆಥಡ್ ಅಷ್ಟೇ ಯೂಸ್ ಮಾಡೋದು. ನಾನು ಸ್ಯಾಂಡ್ವಿಚ್ ಮೆಥಡ್ ಅಂತ ಹೇಳಿದ್ರೆ ಕ್ಲೆನ್ಸರ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡೋದು. ಸೊ ಸೆರಮ್ ಆಗಲಿ ಮತ್ತು ಟೋನರ್ ಆಗಲಿ ಬೇರೆ ಏನೇನೋ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರಲ್ಲ, ನಾನು ಯಾವುದೂ ಯೂಸ್ ಮಾಡೋದಿಲ್ಲ. ನನ್ನ ಸ್ಕಿನ್ಗೆ ಸೂಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನಿದು ಟ್ರೈ ಮಾಡೋಣ, ಬಿಕಾಸ್ ತುಂಬ ರಿವ್ಯೂಸ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡೋಣ ಸೆರಮ್ ಯೂಸ್ ಮಾಡೋದು ಅಂತ ಆರ್ಡರ್ ಮಾಡಿದ್ದೀನಿ. ಬನ್ನಿ ಇದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇಲ್ಲಿ ನೋಡ್ತಿರ್ಬೋದು ಡಬಲ್ ಶಾಟ್ ಸೀರಮ್ ಇದು. ಸೊ ನೀವು ಯೂಸ್ ಮಾಡಬೇಕಾದ್ರೆ ಚೆನ್ನಾಗಿ ಈ ಥರ ಶೇಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಶೇಕ್ ಮಾಡಿ ಯೂಸ್ ಮಾಡಬೇಕು. ನಾನು ಇದನ್ನು ನೈಟಲ್ಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಡೇನಲ್ಲಿ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ, ಡೇನಲ್ಲಿ ಬೇಡ ಮತ್ತು ಏನಾದರೂ ರ್ಯಾಷಸ್ ಆಗಿಬಿಟ್ರೆ ಅಂತ ನೈಟಲ್ಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದು ಮಿಕ್ಸ್ ಮಾಡಿದ್ರೆ ಪಂಪ್ ಮಾಡೋದು ನೈಸ್, ಕ್ಯೂಟ್. ಸೊ ಇದು ಟ್ರೈ ಮಾಡ್ತೀನಿ ನಾನು, ಹೇಗಿರುತ್ತೆ ನೋಡೋಣ. ಫಸ್ಟ್ ಯಾವುದೇ ನೀವು ಹೊಸ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೂ ಪ್ಯಾಚ್ ಟೆಸ್ಟ್ ಮಾಡಿ. ಇಲ್ಲಿ ಸ್ವಲ್ಪ ಕಿವಿ ಹತ್ರ ಇಲ್ಲಿ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು 24 hours ಬಿಟ್ಟು ನೋಡಿ. ಏನು ಅಲರ್ಜಿ, ರ್ಯಾಷಸ್ ಆಗಿರ್ಬೋದು, ಏನೂ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ನಾನು ನೋಡೋಣ, ಟ್ರೈ ಮಾಡ್ತೀನಿ. ನಂಗೆ ಸೀರಮ್ ಆಗಲಿ ಟೋನರ್ ಯಾವುದು ಸೂಟ್ ಆಗೋದಿಲ್ಲ, ಬಟ್ ಲೆಟ್ ಮೀ ಟ್ರೈ. ನಾನು ರಿಸಲ್ಟ್ ಕೂಡ ಹೇಳ್ತೀನಿ, ಬಟ್ ಸ್ಟಾರ್ಟಿಂಗಲ್ಲೇ ರಿಸಲ್ಟ್ ಹೇಳೋಕ್ಕಾಗಲ್ಲ. ಹೋಗ್ತಾ ಹಾಗೆ 1 month ಅಟ್ಲೀಸ್ಟ್ ಯಾವುದೇ ಪ್ರಾಡಕ್ಟ್ ಆದ್ರೂ ನಿಮಗೆ 2 to 3 months ಅಟ್ಲೀಸ್ಟ್ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿದ್ಮೇಲೆ ರಿಸಲ್ಟು ನಿಮಗೆ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗೋದು. ಸೊ ನಾನು ಯೂಶ್ವಲಿ ನನಗೆ ಡರ್ಮ್ಯಾಟ್ ರೆಕಮೆಂಡ್ ಮಾಡಿದ್ದೆ, ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ ಮತ್ತು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೆ. ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ದೆ ಅದಕ್ಕೋಸ್ಕರ. ಸೊ ಅದು ನನಗೆ ಕ್ಯೂರ್ ಆಗಿ ಕ್ಲಿಯರ್ ಆದಮೇಲೆ ನಾನು ನಾರ್ಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಇದೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಐಟಮ್ ತೋರಿಸ್ತೀನಿ ಬನ್ನಿ. ಇದು ಕಂಪ್ಲೀಟ್ ನೈಕಾಯಿಂದ ಆರ್ಡರ್ ಮಾಡಿರೋದು. ಇಲ್ಲಿ ಅಡ್ರೆಸ್ ಇದೆ. ಸೊ ನೈಕಾಯಿಂದ ಆರ್ಡರ್ ಮಾಡಿರೋದು ಇದು. ನೈಕಾದಲ್ಲಿ ಏನೇನು ಆರ್ಡರ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ನೈಕಾದಲ್ಲಿ ನಾನು ಬಯೋಡರ್ಮಾ ಶ್ಯಾಂಪೂ ಆರ್ಡರ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತಲೇ ಆರ್ಡರ್ ಮಾಡಿರೋದು. ಇದು ತುಂಬ ಚೆಕ್ ಮಾಡಿ ಎಲ್ಲ ತರಿಸಿರೋದು ನಾನು. ಬಿಕಾಸ್ ಇದು ಏನು ಅಂದರೆ ಡಿಟರ್ಜೆಂಟ್ ಆಗಲಿ, ನಾನ್ ಡಿಟರ್ಜೆಂಟ್ ಫ್ಲೂಯಿಡ್ ಶ್ಯಾಂಪೂ ಅಂತಿದೆ. ಸೊ ಹಾಗಾಗಿ ತರಿಸಿದ್ದೀನಿ. ನನಗೆ ಯೂಶ್ವಲಿ ಲಾರಿಯಲ್ ಪ್ರೊಫೆಷ್ನಲ್ ಶ್ಯಾಂಪೂನೇ ನಾನು ಯೂಸ್ ಮಾಡೋದು. ಅದು ತುಂಬ ಸೂಟ್ ಆಗಿದೆ ನನಗೆ. ಸೊ ಅದು ಬೇಡ ಕೆಮಿಕಲ್ ಯಾಕೆ ಅಂತ ಇದು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ನೋಡೋಣ ಹೇಗಾಗುತ್ತೆ, ನನಗೆ ಸೂಟ್ ಆಗುತ್ತಾ ಇನ್ನು ನೋಡೋಣ. ವಾಟರ್ ಥರ ಇದೆ ನೋಡಿ, ಸೇಮ್ ನೀರು ಥರ ಇದೆ ನೋಡಿ. ಸೊ ಇದು ಒಂದು ಆರ್ಡರ್ ಮಾಡಿದ್ದೆ. ನೆಕ್ಸ್ಟ್ ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಕ್ರೀಮು. ನಾನು ಹೇಳ್ದಂಗೆ ನಾನು 2 ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನನ್ನ ಸ್ಕಿನ್ ಕೇರಲ್ಲಿ ತೋರಿಸ್ತೀನಿ ಯಾವ ಮಾಯ್ಶ್ಚರೈಸರ್ ಏನು ಅಂತ. ಸೊ ಆ್ಯಸ್ ಆಫ್ ನಾವು ನಾನು ಇದೊಂದು ತೋರಿಸ್ತಾ ಇದ್ದೀನಿ. ಸೊ ಆರ್ಡರ್ ಮಾಡಿರೋದು ಯಾವುದಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಕ್ರೀಮ್ ಇದು ಕೂಡ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನಾನು ಯಾವಾಗಲೂ ರೆಗ್ಯುಲರಾಗಿ ಇದೇ ಯೂಸ್ ಮಾಡೋದು, ಸೆಟಾಫಿಲ್ ಮಾಯ್ಶ್ಚರೈಸರ್ ಕ್ಲೆನ್ಸರೇ ಯೂಸ್ ಮಾಡೋದು. ಸೊ ಇದು ಒಂದು ಖಾಲಿ ಆಗಿತ್ತು, ಆರ್ಡರ್ ಮಾಡಿದ್ದೀನಿ ಇದು. ಸೊ ಇದೊಂದು ಸೆಟಾಫಿಲ್ ಕ್ಲೆನ್ಸರ್ ಒಂದು ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿದೆ. ನಾನು ಸೆಟಾಫಿಲ್ ಅವ್ರದ್ದೇ ಹೇಳ್ದಂಗೆ ಸೆಟಾಫಿಲ್ ಅವ್ರದ್ದೇ ನಾನು ಕ್ಲೆನ್ಸರ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಅದನ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ. ಅಂದರೆ ಡ್ರೈ ಸ್ಕಿನ್ ಇರೋರಿಗೆ, ನಂದು ಡ್ರೈ ಸ್ಕಿನ್ ನಂದು ಆ್ಯಕ್ಚುಲಿ. ಸೊ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದು. ಸೊ ಇದು ಆಲ್ರೆಡಿ ನನ್ನ ಹತ್ರ ಒಂದು ಬಾಟಲ್ ಇದೆ. ಸೊ ಆಫರಲ್ಲಿ ಇತ್ತು ಅಂತ ನಾನು ಆಲ್ರೆಡಿ ಇನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಫುಟ್ ಪೀಲ್ ಮಾಸ್ಕ್ ಒಂದು ತೊಗೊಂಡಿದ್ದೀನಿ.
ಇದು ಡೆಡ್ ಸ್ಕಿನ್ನು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತ ತುಂಬ ನೋಡಿದ್ದೆ ರಿವ್ಯೂಸಲ್ಲಿ. ಸೊ ಇದೊಂದು ಟ್ರೈ ಮಾಡೋಣ ಅಂತ ಇದೊಂದು ತರಿಸ್ಕೊಂಡಿದ್ದೀನಿ. ನೋಡಬೇಕು ಇದು ಹೇಗಾಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ. ಇದನ್ನು ಹಾಕಿಬಿಟ್ಟು ಮಾಸ್ಕ್ ಥರ 60 to 90 ಮಿನಿಟ್ಸ್ ಇದನ್ನು ಬಿಟ್ಟು ಮಸಾಜ್ ಮಾಡಬೇಕು ಚೆನ್ನಾಗಿ. ಸೊ ಅದು 3 days 4 days ಇಲ್ಲ ಮ್ಯಾಕ್ಸಿಮಮ್ 1 week ಒಳಗೆ ಅದು ಪೀಲ್ ಆಗ್ತಾ ಬರುತ್ತಂತೆ. ಸೊ ನೋಡೋಣ, ಇದನ್ನು ನಾನು ನಿಮಗೆ ಹೇಳ್ತೀನಿ ಹೇಗೆ ರಿಸಲ್ಟ್ ಬರುತ್ತೆ ಅಂತ. ಯೂಸ್ ಮಾಡಿದಾಗ ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ಇದನ್ನು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ವಿಲ್ವಾ ಅವ್ರದ್ದು ಆಲೋವೆರಾ ಜೆಲ್ ಆರ್ಡರ್ ಮಾಡಿದ್ದೆ. ಇದು ಪ್ಯೂರ್ ಆರ್ಗ್ಯಾನಿಕ್ ಕೋಲ್ಡ್ ಪ್ರೆಸ್ಡ್ ಆಲೋವೆರಾ ಜೆಲ್. ಸೊ ನನಗೆ ಆಲೋವೆರಾ ಜೆಲ್ ಕಂಪಲ್ಸರಿ ಇರಲೇಬೇಕು. ಆಲೋವೆರಾ ಜೆಲ್ ಇಲ್ಲಾಂದರೆ ರೋಸ್ ವಾಟರ್. ಸೊ ನಾನು ಯೂಶ್ವಲಿ ನಾನು ಪ್ಲ್ಯಾಂಟಲ್ಲಿ ನಮ್ಮ ಪಾಟಲ್ಲೇ ಇದೆಯಲ್ಲ ಆಲೋವೆರಾ ಜೆಲ್, ಅದನ್ನೇ ಯೂಸ್ ಮಾಡ್ತೀನಿ. ಸೊ ಸಮ್ಟೈಮ್ಸ್ ನನಗೆ ನೈಟ್ ಹೊತ್ತೆಲ್ಲ ನನಗೆ ಏನು ಅಪ್ಲೈ ಮಾಡೋಕ್ಕೆ ಇಷ್ಟ ಆಗಲ್ವಲ್ಲ. ಸೊ ಕ್ಲೆನ್ಸ್ ಮಾಡಿಬಿಟ್ಟು ಆ ಟೈಮಲ್ಲಿ ಆಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ನೋಡಿ, ಏನೂ ಸ್ಮೆಲ್ ಇಲ್ಲ, ಇದು ಕ್ಲಿಯರ್ ಆಗಿದೆ. ಇದು ಪ್ಯೂರ್ ಆಲೋವೆರಾ ಜೆಲ್. ನನಗೆ ಆ್ಯಕ್ಚುಲಿ ಪ್ಯೂರ್ ತುಂಬ ಹುಡುಕ್ತಿದ್ದೆ ನಾನು. ಮುಂಚೆ ಕಪೀವಾ ಅವ್ರದ್ದು ಯೂಸ್ ಮಾಡ್ತಿದ್ದೆ, ಅದು ಸೆಂಟೆಡ್ ಅನಿಸ್ತಿತ್ತು, ತುಂಬ ಸ್ಮೆಲ್ ಬರ್ತಿತ್ತು. ಸೊ ಹಾಗಾಗಿ ಹುಡುಕಿ ನಾನು ಇದನ್ನು ಆರ್ಡರ್ ಮಾಡಿದೆ. ಇದು ಚೆನ್ನಾಗಿದೆ, ಏನು ಸ್ಮೆಲ್ ಇಲ್ಲ, ಸೆಂಟೆಡ್ ಅಲ್ಲ, ಆರ್ಟಿಫಿಷಿಯಲ್ ಕಲರ್ ಏನೂ ಕಾಣಿಸ್ತಿಲ್ಲ. ಅದು ಹೇಗಿದೆ ಹಾಗೇ ಇದೆ ಕಲರು. ಸೊ ಇದನ್ನು ಯೂಸ್ ಮಾಡ್ತೀನಿ ಫೇಸಿಗೆ. ಇದು ನನಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ, ಸ್ಮಾಲ್ ಸ್ಯಾಚೆಟ್ ಕೊಟ್ಟಿದ್ದಾರೆ. ಇದು ಪ್ರೈಮರ್ ಕಮ್ ಮಾಯ್ಶ್ಚರೈಸರ್ ಅಂತ ಇದೆ, ಬಾಬಿ ಬ್ರೌನ್ ಅವ್ರದ್ದು. ಸೊ ಇದು ನಾನು ಪ್ರೈಮರ್ ಎಲ್ಲ ಯೂಸ್ ಮಾಡೋದಿಲ್ಲ, ನಾನು ಮೇಕಪ್ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಮಾಯ್ಶ್ಚರೈಸರ್ ಥರ ಯೂಸ್ ಮಾಡ್ತೀನಿ. ನೋಡೋಣ, ಚೆನ್ನಾಗಿದ್ದರೆ ಮಾಯ್ಶ್ಚರೈಸರ್ಗೆ ಸ್ವಿಚ್ ಮಾಡ್ಕೊಳ್ಬೋದು. ನೋಡೋಣ ಇದು ಹೇಗಿದೆ ಅಂತ. ನೋಡಿದ್ರಲ್ಲ, ಇಷ್ಟು ಐಟಮ್ಸ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಬಂದಿದೆ. ಸೊ ಇದು ನನಗೆ ಆಲ್ಮೋಸ್ಟ್ 6,000 to 7,000 ಆಗಿದೆ ಇಷ್ಟು ಐಟಮ್ಸ್ಗೆ. ಆ್ಯಕ್ಚುಲಿ ಇಷ್ಟು ಐಟಮ್ಸು ನನಗೆ 3 to 4 months ಬರುತ್ತೆ. ಎವ್ರಿ ಮಂತ್ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಇಷ್ಟೊಂದು ಅಂದರೆ ಆಲ್ರೆಡಿ ನನ್ನ ಹತ್ರ ಒಂದು ಬಾಟಲ್ ಇರೋದ್ರಿಂದ ಸೊ ನನಗೆ 3 to 4 months ಬರುತ್ತೆ. ಎವ್ರಿ 3 months ಒನ್ಸ್ ನಾನು ಈ ಥರ ಆರ್ಡರ್ ಮಾಡ್ಕೊಳ್ಬಿಡ್ತೀನಿ. ಸೊ ಇದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಮೇಕಪ್ ಅಲ್ಲ. ಮೇಕಪ್ ಪ್ರಾಡಕ್ಟ್ ಯಾವುದೂ ಇಲ್ಲ, ನೀವು ನೋಡಿರೋ ಹಾಗೆ ಅಲ್ವಾ. ಇನ್ನೂ ಸ್ವಲ್ಪ ಐಟಮ್ಸ್ ಮಾಡಬೇಕಿತ್ತು, ಲಿಪ್ ಬಾಮ್ ಎಲ್ಲ ಮಾಡಬೇಕಿತ್ತು. ನೋಡೋಣ, ಅದು ಮಾಡಿ ಆಮೇಲೆ ನಿಮಗೆ ನಾರ್ಮಲ್ ಡೈಲಿ ವ್ಲಾಗಲ್ಲೇ ತೋರಿಸ್ತೀನಿ. ಇದು ಸ್ಕಿನ್ ಕೇರ್ ಪ್ರಾಡಕ್ಟ್. ಇದೆಲ್ಲ ಸ್ಕಿನ್ ಕೇರ್ ನೀವು ಹೇಗೆ ಮಾಡಬೇಕಂದ್ರೆ ತುಂಬ ಹೆವಿಯಾಗಿ ಕೂಡ ಮಾಡಬಾರ್ದು, ಮಿನಿಮಲ್ ಆಗಿರಬೇಕು. ಮೇಕಪ್ ಆಗಲಿ ಸ್ಕಿನ್ ಕೇರ್ ಆಗಲಿ ತುಂಬ ಜಾಸ್ತಿ ಸ್ಕಿನ್ ಕೇರ್ ನೀವು ಮಾಡೋಕ್ಕೆ ಹೋದರೆ ಅದು ಏನೂ ಯೂಸ್ ಇಲ್ಲ. ನೀವು ಏನು ಫುಡ್ ತೊಗೊಳ್ತೀರಾ, ಏನು ತಿಂತೀರಾ, ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ನೀವು ಅದು ಬಿಟ್ಬಿಟ್ಟು ನೀವು ಜಂಕ್ಸು ಅದು ಇದು ತಿಂದ್ಬಿಟ್ಟು ನೀವು ಎಷ್ಟೇ ಸ್ಕಿನ್ ಕೇರ್ ಮಾಡೋಕ್ಕೆ ಹೋದ್ರೂ ಅದು ಏನೂ ಯೂಸ್ ಇಲ್ಲ. ಸುಮ್ಮನೆ ನಿಮ್ಮದೇ ಅಮೌಂಟು ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಹೆಲ್ದಿ ಫುಡ್ ತಿನ್ನಿ. ಸೊ ಹೆಲ್ದಿಯಾಗಿದ್ದರೆ, ನೀವು ಹೆಲ್ದಿ ಫುಡ್ ತಿಂತಾಯಿದ್ರೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಸ್ಯಾಂಡ್ವಿಚ್ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಸೊ ಕ್ಲೆನ್ಸರು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಇದು ಮೂರಂತೂ ಕಂಪಲ್ಸರಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸಿರಮ್, ಟೋನರ್ ಅದೆಲ್ಲ ನಿಮ್ಮ ಇಷ್ಟ. ಸೊ ನಾನಂತೂ ಯೂಸ್ ಮಾಡೋದಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ ಸಿರಮ್ ಸ್ಟಾರ್ಟ್ ಮಾಡೋಣ ಅಂತ. ನೋಡೋಣ ಹೇಗೆ. ನನಗೆ ಭಯ ಯೂಸ್ ಮಾಡೋಕ್ಕೆ ಏನಾದರೂ ಆಗಿಬಿಟ್ರೆ ಅಂತ. ನನಗೆ ಮೇಕಪ್ ಮಾಡೋಕ್ಕೆ ಬರೋದಿಲ್ಲ. ನನ್ನ ಮೇಕಪ್ ಪ್ರಾಡಕ್ಟ್ಸೇ ನನ್ನ ಹತ್ರ ಇಲ್ಲ. ಒಂದೇ ಒಂದು ಚಿಕ್ಕದು ಫೌಂಡೇಶನ್, ಅದು ಮಾಮಾ ಅರ್ಥದ ಅವ್ರದ್ದು ಇದೆ, ಅದು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ನನ್ನ ಫೌಂಡೇಶನ್ನು, ಕನ್ಸೀಲರು, ಐ ಶ್ಯಾಡೋ ಅದು ಯಾವುದು ನನ್ನ ಹತ್ರ ಇಲ್ಲ. ಸೊ ನಾನು ಖರ್ಚು ಮಾಡೋದೇ ಸ್ಕಿನ್ ಕೇರ್ಗೆ ಮತ್ತು ಹೆಲ್ದಿ ಲೈಫ್ ಸ್ಟೈಲು, ಹೆಲ್ದಿ ಫುಡ್ಡು ಆ ಥರಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಸಮ್ಟೈಮ್ಸ್ ಏನಾಗುತ್ತೆ, ಹೊರಗಡೆ ಹೋಗಿರುವಾಗ ಆ ಟೈಮಲ್ಲೆಲ್ಲ ಜಂಕ್ಸ್ ತಿಂದ್ಬಿಡ್ತೀನಿ. ತಿನ್ನೋದೇ ಇಲ್ಲ ಜಂಕ್ಸು ಅಂತ ಏನಿಲ್ಲ, ತಿಂತೀನಿ ಇಲ್ಲ ಅಂತಲ್ಲ. ಬಟ್
ಡೈಲಿ ತಿನ್ನೋದಿಲ್ಲ, ಅಂದರೆ ಬೇಕೇ ಬೇಕು ನನಗೆ ಡೈಲಿ ಬೇಕು ಅಂತ ಆ ಥರ ಇಲ್ಲ. ವೀಕ್ಲಿ ಒನ್ಸ್ ಕೂಡ ತಿನ್ನೋದಿಲ್ಲ. ತುಂಬ ರೇರ್ ತಿನ್ನೋದು ಜಂಕ್ಸ್ ಎಲ್ಲ. ಆದಷ್ಟು ನಿಮಗೆ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ನಿಮಗೆ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಯಾವಾಗ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇದು ಹೊಸ ಪ್ರಾಡಕ್ಟ್ಸ್ ಯೂಸ್ ಮಾಡೋದೆಲ್ಲ ನಾನು ಇವಾಗಲೇ ರಿಸಲ್ಟ್ ಹೇಳೋಕ್ಕಾಗಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.